ಸೊ ಇದು ಪರ್ಟಿಕ್ಯುಲರ್ ಆಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳ್ದಂಗಲ್ಲ. ಇದು ಯಾರು ಇಶಾನಿಗೆ ಯಾರು ಹೇಳಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ಥರ ಇದೆ. ಆ್ಯಂಡ್ ಸುಮಾರು ಜನ ನೀನು ವಾಪಸ್ ಕೊಡಲೇಬೇಕು ಅನ್ನೋದೂ ಇರುತ್ತೆ, ಆ ಥರ ವರ್ಗದ ಜನನೂ ಇರ್ತಾರೆ. ಸೊ ಅವ್ರಿಗೆ ಅವ್ರ ಸಪೋರ್ಟ್ ಇವಳಿಗಿದೆ, ಆ ಸಪೋರ್ಟಿಂದ ಇವಳು ಅದನ್ನು ಮಾಡಿದ್ದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಹೇಳಿದ್ರು ಏನಕ್ಕೆ ಅಂತಂದರೆ, ಇವರು ಕೂಡ ಕನ್ನಡದವರೇನೆ. ಇವರು ಎಲ್ಲಿ ಇಶಾನ್ ಯು ಬೀನ್ ಟು ಲೈಕ್ ದುಬೈಗೆ ಅಲ್ವಾ? ಸೊ ಅಲ್ಲಿದ್ರೂ ಇಲ್ಲಿನ ಮಣ್ಣಿನ ಹುಡುಗಿನೇ ಇದು. ಸೊ ಈ ಮಣ್ಣಿನ ಹುಡುಗಿಗೇನೆ ಹೇಳ್ತಾ ಇದ್ದಾರೆ ಇಲ್ಲಿನವರು ಅಂತಂದಾಗ ಸೊ ಅದು ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ. ಬರೀ ಹುಡುಗಿಗೆ ಅಂತಲ್ಲ, ಜೊತೆಲಿರೋರಿಗೂ ಹರ್ಟ್ ಆಗುತ್ತೆ. ಸೊ ಹಂಗಾದಾಗ ಶಿ ಹ್ಯಾಸ್ ಟು ಗಿವ್ ಇಟ್ ಬ್ಯಾಕ್. ಆ್ಯಂಡ್ ನಾನು ಬಂದು ಕಂಪ್ಲೀಟಾಗಿ ನಾನು ಬರ್ದಿಲ್ಲ ಇದನ್ನು, ನಾನು ಆ್ಯಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವ್ರಿಗೆ. ಐಡಿಯೇಷನ್ ಎಲ್ಲ ಕಂಪ್ಲೀಟಾಗಿ ಅವ್ರದ್ದು ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ನನಗೆ ಈ ಥರ ಲೈನ್ ಹೇಳಿದ್ರೆ ಹೇಗಿರುತ್ತೆ, ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲನೂ ಸರಿ ಮಾಡಿಸಿ ನನಗೆ ಮಾಡಿಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಇದಾಗಿದೆ. ಇದು ಒಂದೇ ಸಾಂಗ್ ಅದಂತಲ್ಲ, ಪ್ರತಿ ಸತಿ ನಾನು ಈಶಾನಿ ಸಾಂಗ್ನ ನಾನು ಒಬ್ಬನೇ ಡೈರೆಕ್ಟ್ ಮಾಡೋದಿದ್ದು. ಇನ್ನೊಂದು ಏನಕ್ಕಂದ್ರೆ ಏನಕ್ಕೆ ಇದನ್ನು ಮಾಡಲೇಬೇಕು ಅನ್ನೋದು ಈ ವಿಡಿಯೋ. ಯಾಕಂದ್ರೆ ತುಂಬ ಸಾಂಗ್ಸ್ಗಳು ನಮ್ಮ ಹತ್ರ ಇದೆ ಈಶಾನಿದ್ದು. ಇದನ್ನೇ ಯಾಕೆ ಮಾಡಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮಲ್ಲಿ ಒಂದನ್ನ ಚೆಕ್ ಮಾಡ್ತೀನಿ. ಶ್ರೀರಾಮಚಂದ್ರ ಅಂತ ಬರ್ಕೊಂಡಿರ್ತಾರೆ, ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ, ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ. ಅವ್ರು ಬಂದು ಇವಳ ಕಮೆಂಟ್ಸಲ್ಲಿ ಬಂದು ತುಂಬ ವಲ್ಗಾರಿಟಿಯಲ್ಲಿ ಮಾತಾಡ್ತಾರೆ. ಅವಾಗ ಏನನ್ಸುತ್ತೆ, ಒಂದು ಹೆಣ್ಣಿಗೆ ನಾವೇ ಜೊತೆ ನಿಂತ್ಕೊಳ್ದೆ, ಇವಾಗ ನನ್ನ ತಮ್ಮ ಅಂತ ಯೋಚನೆ ಮಾಡ್ತಾಳೆ. ನಂದಾದ್ರೆ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ. ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ನನಗೆ. ಬಟ್ ನಾವೇ ಜೊತೆಲಿರೋರೇ ಅವ್ರಿಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಸಹ ಇಲ್ಲಿ ಕಲಿಬೇಕು, ಕನ್ನಡ ಕಲಿಬೇಕು, ಇಲ್ಲಿ ಇರಬೇಕು, ಇಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ಅನ್ಕೊ ಬಂದವಳು ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತಾರೆ ಸರ್. ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಸತಿ ರೈಸ್ ಮಾಡ್ತೀವಿ. ಸೈಬರ್ ಹೋಗೋ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾಡ್ಬೇಕು ಅನ್ನೋದೇನಿಲ್ಲ ಸರ್. ಪ್ರತಿ ಸತಿ ನಾವು ಏನಾಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ ತಗ್ಸಿದೀವಿ. ಪರ್ಸನಲ್ ಆಗಿ ಮಾತಾಡ್ತಾರೆ, ಪರ್ಸನಲ್ ಆಗಿ ಹೆಂಗಂದ್ರೆ ತುಂಬಾ ಪರ್ಸನಲ್ ಆಗಿ ಬರ್ತಾರೆ. ಇನ್ನೊಂದೇನಂದ್ರೆ ಅವರು ಒರಿಜಿನಲ್ ಅಕೌಂಟ್ ಇಂದ ಅಂತೂ ಬರೋದೇ ಇಲ್ಲ, ಎಲ್ಲ ಫೇಕ್ ಅಕೌಂಟ್ ಇರುತ್ತೆ. ಕೊಟ್ಟಿದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದೀವಿ, ಕಂಪ್ಲೇಂಟ್ ರೈಸ್ ಮಾಡಿದೀವಿ ನಾವು. ಅದ್ರ ಪರವಾಗಿ ಇನ್ನೊಂದೇನಂದ್ರೆ ನಾವು ಕಂಪ್ಲೇಂಟ್ ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ. ನಾವು ರೈಸ್ ಮಾಡಿದಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವುದೇ ತರನು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ. ಅದೇ ಮೂಲಕ ಈಶಾನಿ ಯಾವ ರೀತಿ ಹೇಳ್ಬೋದು, ಒಂದು ಸಾಂಗ್ ಮೂಲಕನೇ ಹೇಳ್ಬೋದು. ಅದಕ್ಕೋಸ್ಕರ ಇದು ಮಾಡಿದ್ದು. ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ಗೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ವಿ ಸರ್. ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಇದನ್ನ ಮಾಡಿರೋದು ಸರ್. ಸರ್ ನಾವು 1 lakh ಒಳಗೆ ನಾವು ಇಟ್ಕೊಂಡಿದ್ವಿ ಸರ್ ಬಜೆಟ್ ಸರ್. ಈಶಾನಿಗೆ ಒಂದು 60K ಫಾಲೋವರ್ಸ್ ಇದೆ ಸರ್. ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು, ನಾವು ಹೊರಗಡೆ ನಾವು ಎಲ್ಲಿ ಈಶಾನಿ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು, ಆ ಪ್ರತಿ ಸತಿ ನಾವು ಅದನ್ನ ಹೇಳ್ತೀವಿ. ಆ ಸಾಂಗ್ ನ ಪರ್ಫಾರ್ಮ್ ಮಾಡ್ತಾರೆ ಮುಂದಕ್ಕೂ. ಸರ್ ಅವ್ರು ಎದ್ರುಕೋಬೇಕು ಏನಿಲ್ಲ ಸರ್, ಎದ್ರುಕೊಳ್ಳಿ ಅಂತ ಅವ್ರಿಗೆ ಮಾಡ್ತಿಲ್ಲ ನಾವು. ಇದರಿಂದ ಅವ್ರಿಗೆ ಏನೋ ನಾವು ಮೆಸೇಜ್ ಕೂಡ ಹೇಳ್ತಿಲ್ಲ ನಾವು. ಇದನ್ನ ಹೇಳ್ತಿರೋದೇನಂದ್ರೆ ಇವಳು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಷ್ಟೇನೆ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ. ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ಸುಮ್ಮನಿರಕ್ಕಾಗಲ್ಲ. ಸೊ ಎಲ್ಲರಿಗೂ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ನಾನು ಲೈಕ್ ಐ ಹ್ಯಾವ್ ಟು ಸೇ ಸಮಥಿಂಗ್. ಸೊ ಪೊಲೀಸರು ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ, ಜನಗಳು ಆ ಥರ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೇನು ಅನ್ಸುತ್ತೋ ನಾವು ಎಲ್ಲರೂ ನಮಗೂ ವಿ ಹ್ಯಾವ್ ಅದ್ ಅಥಾರಿಟಿ ಇದೆಯಲ್ವಾ, ನಮಗೇನು ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರುತ್ತೋ ನಮ್ಗೆ ಹೇಳೋಕ್ಕಾಗುತ್ತೆ. ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ, ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ. ಏನು ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಪಡಬೇಕು ಅಂತ ಏನು ಆ ಥರ ಏನು ಮಾಡಕ್ ಹೋಗ್ಲಿಲ್ಲ ನಾನು. ನನಗೇನು ಯಾವ ಥರ ಕೆಟ್ಟದ ಕಾಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಒಂದೇ ದಿನದಲ್ಲಿ ಶೂಟ್ ಮಾಡಿರೋದು ಇದು ಬಂದು ಏರ್ಪೋರ್ಟ್ ರೋಡ್ ಸರ್. ಒಂದೇ ದಿನದಲ್ಲಿ ಶೂಟ್ ಮಾಡೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.